ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಮತಾ ದಿನಚರಿಗೆ ಸ್ವಾಗತ. ಇವತ್ತಿನ ವಿಡಿಯೋನ ಶುರು ಮಾಡ್ಕೋತಾ ಇದ್ದೀನಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಹಬ್ಬದ ಹಿಂದಿನ ದಿನದ ವಿಡಿಯೋ. ಯಾಕಂದರೆ ಫಸ್ಟ್ ದಿನ ಬಂದು ಲಕ್ಷ್ಮೀ ಪೂಜೆ ಇರುತ್ತಲ್ವ, ಅದರ ಹಿಂದಿನ ದಿನದ ವಿಡಿಯೋನಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಹೊಸ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗೆ ಪಕ್ಕದ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಈ ವಿಡಿಯೋಲಿ ನಾನು ಯಾವ ರೀತಿಯಾಗಿ ಲಕ್ಷ್ಮೀ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೆ ಮತ್ತು ಲಕ್ಷ್ಮೀ ಪೂಜೆಗಾಗಿ ಯಾವ ಪೂಜೆನ ಮಾಡ್ಕೊಂಡೆ ಲಕ್ಷ್ಮೀ ಪೂಜೆ ದಿನ ಅನ್ನೋದನ್ನ ಇಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಫಸ್ಟಿಗೆ ಹಿಂದಿನ ದಿನವೇ ಮನೆಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇಲ್ಲಿ ಪೂಜೆ ಸಾಮಾನೆಲ್ಲ ತೊಳ್ಕೊತಾ ಇದ್ದೀನಿ. ಒಂದು ದಿನ ಪೂರ್ತಿ ಅದೇ ಕೆಲಸ ಆಗುತ್ತೆ. ಬೇರೆ ಹಬ್ಬದ ಕೆಲಸ ಏನು ಅಷ್ಟೊಂದು ಇರಲಿಲ್ಲ ನನಗೆ ಅವತ್ತಿನ ದಿನ. ಮಾಮೂಲಿಯಾಗಿ ಎಲ್ಲ ಫಸ್ಟೇ ಪ್ಲ್ಯಾನ್ ಮಾಡಿಲ್ಲ, ಕ್ಲೀನಿಂಗು ಎಲ್ಲ ಮುಗಿಸ್ಕೊಂಬಿಟ್ಟಿದ್ದೆ. ಇವಾಗ ಫೈನಲಾಗಿ ದೇವ್ರ ಸಾಮಾನು ಮಾತ್ರ ತೊಳ್ಕೊಂಡು ಅದನ್ನು ಅರೇಂಜ್ ಮಾಡ್ಕೊಳ್ಳೋವಂಥ ಕೆಲಸ ಇಟ್ಕೊಂಡಿದ್ದೆ ಅಷ್ಟೇ. ಬೆಳಗ್ಗೆ ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡಿಕೊಂಡು ಇವಾಗ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಗಂಧ ಅರಶಿನ ಕುಂಕುಮ ಎಲ್ಲ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ನಾಳೆ ಪೂಜೆಗೆ ಏನೇನು ಬೇಕು ಏನು ಅನ್ನೋದನ್ನ ಅರೇಂಜ್ ಮಾಡಿಬಿಟ್ರೆ ಬೆಳಗ್ಗೆ ಬೇಗ ಪೂಜೆ ಮಾಡ್ಕೊಬೋದು. ಇಲ್ಲಾಂದರೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಮತ್ತು ನಾಳೆ ಇನ್ನೊಂದ್ಸರಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಡಬೇಕಲ್ವ, ಆವಾಗ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಎಲ್ಲ ಫಸ್ಟ್ ದಿನ ನಾನು ಅರೇಂಜ್ ಮಾಡ್ಕೊಂಡು ಎಲ್ಲ ಕ್ಲೀನಾಗಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಎಲ್ಲ ತೊಳೆದು ಒರೆಸಿ ಅರಶಿನ ಕುಂಕುಮ ಗಂಧ ಎಲ್ಲ ಇಟ್ಕೊಂಡಿಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಲಕ್ಷ್ಮೀ ಪೂಜೆಗೆ ನಾನು ಲಕ್ಷ್ಮೀ ಸೇರು ಮತ್ತು ಕುಬೇರ ಲಕ್ಷ್ಮೀ ಪೂಜೆ ಎಲ್ಲನೂ ಜೊತೆಯಲ್ಲೇ ಮಾಡ್ಕೋತಾ ಇದ್ದೀನಿ. ಹೇಗಿದ್ರು ಲಕ್ಷ್ಮೀ ಪೂಜೆ ಅಲ್ವಾ, ಚೆನ್ನಾಗಿರುತ್ತೆ. ಒಂದು ಒಳ್ಳೆ ಯಾವಾಗಲೂ ರೆಗ್ಯುಲರಾಗಿ ಮಾಡ್ತಾಯಿರ್ತೀನಿ. ಹಾಗೆ ಇವಾಗೂ ಮಾಡ್ತಾಯಿದ್ದೀನಿ. ನಾನು ಶುಕ್ರವಾರ ಮಾಮೂಲಿಯಾಗಿ ನಾನು ಕುಬೇರ ಲಕ್ಷ್ಮೀ ಪೂಜೆನ ಮಾಡ್ಕೋತಾ ಇರ್ತೀನಿ. ಸೇರು ಅಷ್ಟೇ, ಲಕ್ಷ್ಮೀ ಸೇರು ನಾನು ಯಾವಾಗಲೂ ಇಟ್ಕೊಂಡಿರ್ತೀನಿ ರೆಗ್ಯುಲರಾಗಿ. ಇವಾಗಲೂ ಅವಕ್ಕೆಲ್ಲ ಅರೇಂಜ್ ಮಾಡ್ಕೋತಾ ಇದ್ದೀನಿ. ಇವಾಗ ಇಲ್ಲಿ ಸದ್ಯಕ್ಕೆ ಬಂದುಬಿಟ್ಟು ಅನ್ನಪೂರ್ಣೇಶ್ವರಿ ವಿಗ್ರಹ ಇಟ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಅನ್ನಪೂರ್ಣೇಶ್ವರಿಗೆ ಒಂದು ಚಿಕ್ಕದಾಗಿರೋಂಥ ಬೋಲ್ ತರಿಸ್ಕೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಅರಶಿನ ಕುಂಕುಮ ಎಲ್ಲ ಇಟ್ಕೊಂಡು ಅದಕ್ಕೆ ಇಲ್ಲಿ ಸ್ವಲ್ಪ ಅಕ್ಕಿ ತುಂಬಿಸ್ಕೊಂಡು ಅಕ್ಕಿ ಮೇಲೇ ಅನ್ನಪೂರ್ಣೇಶ್ವರಿ ಅಮ್ಮನವ್ರನ್ನ ನಾನಿಲ್ಲಿ ಪ್ರತಿಷ್ಠಾಪನೆ ಮಾಡ್ಕೋತಾ ಇರ್ತೀನಿ. ನನಗೆ ಸ್ವಲ್ಪ ಸ್ಪೇಸ್ ಎಲ್ಲ ಕಡಿಮೆ ಇರೋದ್ರೆಲ್ಲ ಒಂದೇ ಹತ್ರ ಇಕ್ಕಿರ್ತೀನಿ. ಒಂದು ಪೀಠದ ಮೇಲೆ ರೆಡಿ ಮಾಡಿಕೊಂಡು ಕ್ಲೀನಾಗಿ ಅರೇಂಜ್ ಮಾಡಿ ಪೀಠನ ಅಲ್ಲಿ ಸೆಟ್ ಮಾಡ್ಕೊಂಡಿರ್ತೀನಿ ಅಷ್ಟೇ ದೇವ್ರ ಮನೆಯಲ್ಲಿ. ಪ್ರತಿಯೊಂದೂ ರುಜುವು ಮಾಡೋಕ್ಕಾಗೋದಿಲ್ಲ ಕೆಲವೊಂದು ಸಾರಿ. ಅದಕ್ಕೋಸ್ಕರ ಇವಾಗ ಯಾವ ರೀತಿ ಇಕ್ಕೋತೀನಿ ಅನ್ನೋದನ್ನ ಇಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ಗೆ ಅನ್ನಪೂರ್ಣೇಶ್ವರ ಅಮ್ಮನವ್ರನ್ನ ರೆಡಿ ಮಾಡಾಯಿತು. ಇವಾಗ ಲಕ್ಷ್ಮೀ ಅಮ್ಮನವ್ರ ಮುಖವಾಡನ ಮಾಮೂಲಿಯಾಗಿ ನಾನು ಬ್ರಾಸ್ದು ತರಿಸ್ಕೊಂಡಿದ್ದೆ ಮುಖವಾಡ, ಅದಕ್ಕೆ ಅಲಂಕಾರ ಮಾಡ್ಕೋತೀನಿ. ವಾರನೂ ನೀಟಾಗಿ ಅಲಂಕಾರ ಮಾಡ್ಕೋತಾ ಇರ್ತೀನಿ. ನನಗೆ ಯಾವ ರೀತಿ ಬೇಕಾಗುತ್ತೋ ಆ ರೀತಿ. ಫಸ್ಟಲ್ಲೇ ಸ್ವಲ್ಪ ಟೆನ್ಷನ್ ಆಗ್ತಾಯಿತ್ತು. ಇವಾಗ ರೂಢಿ ಆಗಿಬಿಟ್ಟಿದೆ. ಆರಾಮಾಗಿ ಅಂದರೆ ಮಾಮೂಲಿಯಾಗಿ ಎಲ್ಲ ಬೇಗ ರೆಡಿ ಮಾಡ್ಕೊಂಬಿಡ್ತೀನಿ. ಫಸ್ಟ್ ಆದರೆ ಸ್ವಲ್ಪ ಕೈಯೆಲ್ಲ ಒಂಥರ ಶೇಕ್ ಆಗೋದು, ಆ ರೀತಿಯಾಗೆಲ್ಲ ಆಗೋದು. ಇವಾಗೆಲ್ಲ ನನಗೆ ಅನಿಸೋದಿಲ್ಲ, ಆರಾಮಾಗಿ ಕ್ಲೀನಾಗಿ ರೆಡಿ ಮಾಡ್ಬೋದು. ಯಾಕಂದರೆ ಮಾಡ್ತಾ ಯಾವುದೇ ಒಂದು ಕೆಲಸ ಆಗಲಿ ತುಂಬ ಪರ್ಫೆಕ್ಟಾಗಿ ಬರುತ್ತಲ್ವ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಮಾಡ್ಬೇಕಾದ್ರೆ ಸ್ವಲ್ಪ ಭಯ ಆಗ್ತಾ ಇರುತ್ತೆ, ಟೆನ್ಷನ್ ಇರುತ್ತೆ. ಮಾಡ್ತಾ ಅದು ರೂಢಿ ಆಗಿಬಿಟ್ಮೇಲೆ ಸ್ವಲ್ಪ ಆರಾಮಾಗಿ ಕೂಲಾಗಿ ಮಾಡ್ಕೊಬೋದು. ಅಷ್ಟೊಂದು ಟೆನ್ಷನ್ ಅಂತ ಇರೋದಿಲ್ಲ. ಇವಾಗ ಫೇಸ್ಗೆ ಮುಖವಾಡಕ್ಕೂ ಸಹ ರೆಡಿ ಮಾಡ್ಕೋತಾರೆ. ನಮ್ಗೆ ಯಾವ್ಯಾವ ರೀತಿ ಬೇಕೋ ಆ ರೀತಿಯಾಗಿ ನಾವು ಅಲಂಕಾರ ಮಾಡ್ಕೊಬೋದು. ನಾನು ಫಸ್ಟು ದೇವರಿಗೆ ಅಂತಲೇ ಸಪ್ರೇಟಾಗಿ ಏನಾದ್ರು ಲಿಫ್ಟಿಗೆಲ್ಲ ತರಿಸಿ ಇಕ್ಕಿರ್ತೀನಿ. ಅದರಲ್ಲೇ ಯೂಸ್ ಮಾಡ್ಕೊಳ್ಳುವಂಥದ್ದು. ಈ ಕುಂಕುಮದಲ್ಲೆಲ್ಲ ಇದ್ದಾಗ ಏನಾಗುತ್ತೆ ಅಂದರೆ ಒಂಥರ ಬಿಟ್ಕೊಂಬಿಟ್ಟು ಬಿದ್ದೋಗ್ಬಿಡುತ್ತೆ. ಕೆಲವೊಂದು ಸರಿ ಚೆನ್ನಾಗಿ ಅಂತ ಅನಿಸೋದಿಲ್ಲ, ಎಲ್ಲ ಪ್ಯಾಚ್ ಥರ ಕಾಣಿಸ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ದೇವ್ರಿಗೆ ಅಂತಲೇ ತೆಗೆದಿಕ್ಕಿರ್ತೀನಿ. ಅದನ್ನೇ ಉಪಯೋಗಿಸ್ಕೊಳ್ಳುವಂಥದ್ದು. ಅದಾದಮೇಲೆ ಹಾಗೆ ಅರಿಶಿನ ಕುಂಕುಮ ನಮ್ಗೆ ಎಲ್ಲೆಲ್ಲಿ ಬೇಕೋ ಯಾವ ರೀತಿಯಾಗಿ ನಮ್ಗೆ ಖುಷಿ ಕೊಡುತ್ತೋ ಆ ರೀತಿಯಾಗೆಲ್ಲ ಅಲಂಕಾರ ಮಾಡ್ಕೊಬೋದು. ನಾನು ಸುಮಾರು 1-2 ವರ್ಷ ಆಯಿತು ಇದು ಮುಖವಾಡ ತೊಗೊಂಡ್ರೆ. ಈ ಮನೆಗೆ ಬಂದು ಹೊಸದಲ್ಲಿ ತೊಗೊಂಡಿದ್ದು ಮುಖವಾಡ. ಆವಾಗಿಂದ ಇದನ್ನು ಉಪಯೋಗಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಮುಖವಾಡ ಸಹ. ಆವಾಗಿಂದ ತೊಳೆದಷ್ಟು ಅದು ಶೈನಿಂಗ್ ಬರ್ತಾಯಿದೆ. ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಮ್ಮನವ್ರ ಮುಖವಾಡ ಸಹ ಅಲಂಕಾರ ಮಾಡಿದರೆ. ಅದೇ ರೆಡಿ ಮಾಡಿಕ್ಕಿದೆ. ಇವಾಗ ಬಂದ್ಬಿಟ್ಟು ಲಕ್ಷ್ಮೀ ಸೇರು. ಆಲ್ರೆಡಿ ಒಂದು ವೀಡಿಯೋಲಿ ಯಾರೋ ನನ್ನ ಕೇಳಿದರು, ಲಕ್ಷ್ಮೀ ಸೇರನ್ನ ಯಾವ ರೀತಿಯಾಗಿ ನೀವು ರೆಡಿ ಮಾಡ್ಕೋತೀರಾ, ಸ್ವಲ್ಪ ಶೇರ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಇವತ್ತು ಈ ವಿಡಿಯೋನ ಇಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಫಸ್ಟಿಗೆ ಲಕ್ಷ್ಮೀ ಸೇರು ತೊಗೊಂಡಿದ್ದೀನಿ. ಬೆಳ್ಳಿದು ಬರುತ್ತೆ, ಹಿತ್ತಾಳೆದು ಬರುತ್ತೆ. ನಾನು ಬೆಳ್ಳಿ ತೊಗೊಂಡಿದ್ದೆ. ಸುಮಾರು ಈ ಮನೆಗೆ ಬಂದಿದ್ದು ಅಷ್ಟು, ಈ ಮನೆಗೆ ಬಂದು ಹೊಸದಲ್ಲೇ ತೊಗೊಂಡಿರೋದು. ಫಸ್ಟು ಒಂದು ಚಿಕ್ಕದಿತ್ತು, ಬಟ್ ಅದು ಸಾಕಾಗ್ತಾ ಇರಲಿಲ್ಲ. ಅದನ್ನು ಹಾಕ್ಬಿಟ್ಟು ಆದಮೇಲೆ ಮತ್ತೆ ರಿಟರ್ನ್ ಮಾಡಿ ಇದನ್ನು ಸ್ವಲ್ಪ ದೊಡ್ಡದಾಗಿ ತೊಗೊಂಡು ಬಂದೆ. ಇವಾಗ ಇದಕ್ಕೆ ಫಸ್ಟು ಏನು ಶಂಕು ಚಕ್ರ ನಾಮ ಇರುತ್ತೆ, ಅದಕ್ಕೆ ಅರಶಿನ ಕುಂಕುಮ ಇಟ್ಕೊಂಡು ಅಲಂಕಾರ ಮಾಡ್ಕೊಂಡಿದ್ದೀನಿ. ಅಲಂಕಾರ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಅಕ್ಕಿ ಹಾಕ್ಕೋತಾ ಇದ್ದೀನಿ. ಅಂದರೆ 1-2-3 ಸರಿ ಅಕ್ಕಿನ ಸ್ವಲ್ಪ ಎತ್ಕೊಂಡು ಹಾಕ್ಕೊಂಡೆ. ಅದ್ರ ಜೊತೆಗೆ ಇಲ್ಲಿ ಕೆಂಪು ಗುಲಗಂಜಿ ಮತ್ತು ಬಿಳಿ ಗುಲಗಂಜಿ, ಲಕ್ಷ್ಮಿಗೆ ಇಷ್ಟವಾಗಿರುವಂಥ ಆ ಪದಾರ್ಥಗಳನ್ನೆಲ್ಲ ನಾವಿಲ್ಲಿ ಸೇರಿಸ್ಕೊಬೋದು. ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಫಸ್ಟಿಗೆ ಕೆಂಪು ಗುಲಗಂಜಿ ಮತ್ತು ಬಿಳಿ ಗುಲಗಂಜಿ ಹಾಕ್ಕೊಂಡೆ. ಮತ್ತು 1-3 ಸರಿ ಅಕ್ಕಿನ ಹಾಕ್ಕೊಂಡೆ. ಇದು ಬಂದು ಹವಳನೂ ಅಷ್ಟೇ ಅಮ್ಮನವ್ರಿಗೆ ತುಂಬಾ ಇಷ್ಟವಾಗಿರುವಂಥ, ಮುತ್ತೈದೆಯರಿಗೂ ಸಹ ತುಂಬಾ ಶ್ರೇಷ್ಠವಾಗಿರುವಂಥದ್ದಲ್ವ ಹವಳ. ಅದಕ್ಕೆ ಹವಳ ಮತ್ತು ಕಪ್ಪು ಮಣಿ ಬರುತ್ತಲ್ವ, ಅದು ಕಪ್ಪು ಮಣಿನ ಹಾಕ್ಕೊಂಡಿದ್ದೀನಿ. ಇದು ಬಂದು ಗೋಮತಿ ಚಕ್ರ. ನಾನು ಎಲ್ಲನೂ 6 ತೊಗೊಂಡಿದ್ದೀನಿ. 6 ಅಂದರೆ ಶುಕ್ರ ಅಂತ ಹೇಳ್ತಾರಲ್ವ, ಅದಕ್ಕೋಸ್ಕರ 6 ತೊಗೊಂಡಿದ್ದೀನಿ. ಕೆಲವರು 5 ಹಾಕ್ತಾರೆ. ಅವ್ರವ್ರ ಇಷ್ಟ ಬಂದಂಗೆ ಅವರು ಹಾಕ್ಕೊಂಡು ಮಾಡ್ತಾರೆ. ಬಟ್ ನನಗೆ 6 ಶುಕ್ರ ಅಂದ್ಬಿಟ್ಟು ನಾನು 6 ತೊಗೊಂಡಿದ್ದೀನಿ. ಅದಾದಮೇಲೆ ಕವಡೆ, ಲಕ್ಷ್ಮಿ ಕವಡೆ ಅಂತಲೇ ಸಿಗುತ್ತೆ ಗಂದಿಗೆ ಅಂಗಡಿಯಲ್ಲೆಲ್ಲ, ಅದನ್ನ ಒಂದು 6 ತೊಗೊಂಡಿದ್ದೀನಿ. ಇದು ಕಮಲದ ಬೀಜನಷ್ಟು ಒಂದು 6 ತೊಗೊಂಡಿದ್ದೀನಿ. ಮತ್ತು ಬಟ್ಲಡಿಕೆ ಒಂದು 6.
ಆದರೆ ಲಕ್ಷ್ಮಿಗೆ ಏನೇನು ಇಷ್ಟವಾಗಿರುತ್ತೆ, ಏನೇನು ಶ್ರೇಷ್ಠ ಅದನ್ನೆಲ್ಲ ಹಾಕ್ಕೊಬೇಕು. ಅದಾದಮೇಲೆ ನಾವು ಇದರಲ್ಲಿ ಬೇಕಾದ್ರೆ ಬೆಳ್ಳಿ ನಾಣ್ಯ, ಚಿನ್ನದ ನಾಣ್ಯ ಇದ್ದರೂ ಸಹ ಹಾಕ್ಕೊಬೋದು. ನಾನು ಬೆಳ್ಳಿ ಚಿನ್ನದ ನಾಣ್ಯನೂ ಹಾಕೋಕ್ಕೆ ಹೋಗಿಲ್ಲ. ನಾನು ಸದ್ಯಕ್ಕೆ ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಹಾಕಿದ್ಮೇಲೆ ಮತ್ತೆ ನಮ್ಮ ಹತ್ರ ಕಾಯಿನ್ ಇರುತ್ತಲ್ವ, 5 ರೂಪಾಯಿ ಕಾಯಿನು ಅಂದರೆ ಬ್ರಾಸ್ ಕಾಯಿನು ಯಾವುದೇ ಆಗಲಿ ಇಟ್ಕೋಬೋದು. ನನ್ನ ಹತ್ರ 5 ರೂಪಾಯಿದು ಬ್ರಾಸ್ ಕಾಯಿನ್ ಇರುತ್ತೆ, ಅದನ್ನು ಸಹ 6 ಬ್ರಾಸ್ ಕಾಯಿನ್ ತೊಗೊಂಡಿದ್ದೀನಿ. ಅದನ್ನು ಅಷ್ಟೇ ಒಳಗಡೆ ಹಾಕ್ಬೇಕಾದ್ರೂ ಅದನ್ನ ಅಕ್ಕಿ ಹಾಕ್ಬೋದು. ನಾನು ಡೆಕೋರೇಷನ್ ಥರ ಇರುತ್ತೆ ಅಂದ್ಬಿಟ್ಟು ಈ ಥರ ಮೇಲೆ ಜೋಡಿಸ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ಬಂದುಬಿಟ್ಟು ಇದು ಶ್ರೀಫಲ. ಇದು ಅಷ್ಟೇ ಗಂಧಿಗೆ ಅಂಗಡಿಯಲ್ಲಿ ಸಿಗುವಂಥದ್ದು. ಗಂಧಿಗೆ ಅಂಗಡಿಯಲ್ಲಿ ಕೇಳಿದ್ರೆ ಕೊಡ್ತಾರೆ ಶ್ರೀಫಲ ಅಂತ ಹೇಳ್ಬಿಟ್ಟು. ಅದನ್ನು ಸಹ 6 ತೊಗೊಂಡು ಬಂದಿದ್ದೆ. ಅದನ್ನು 6 ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಈ ರೀತಿಯಾಗಿ ನಾನು ಲಕ್ಷ್ಮೀ ಸರನ್ನ ಅಲಂಕಾರ ಮಾಡ್ಕೊಳ್ಳುವಂಥದ್ದು. ನಾವು ಯಾವ ವೃದ್ಧಿ ಆಗಬೇಕು, ಯಾವುದು ಚೆನ್ನಾಗಿರಬೇಕು ಅಂತ ಮನೆಯಲ್ಲಿ ವೃದ್ಧಿ ಆಗಬೇಕು ಅಂತಿರುತ್ತೋ ಅದನ್ನೆಲ್ಲ ಇಲ್ಲಿ ಸೇರಿಸ್ಕೊಬೋದು. ನನ್ನ ಹತ್ರ ಬೆಳ್ಳಿ ಮತ್ತು ಚಿನ್ನದ ಕಾಯಿನೇನಿಲ್ಲ, ಅದಕ್ಕೋಸ್ಕರ ಇಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ನೋಡೋಣ ಮುಂದಕ್ಕೆ ಯಾವಾಗಾದ್ರು ಬೆಳ್ಳಿ ಮತ್ತು ಚಿನ್ನದ ಕಾಯಿನ ತೊಗೊಂಡು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಟೈಮ್ ಆದಾಗ ಅದನ್ನು ಸಹ ತೆಗೆದು ಹಾಕ್ತೀನಿ. ಇವಾಗ ಅಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಕುಬೇರ ಲಕ್ಷ್ಮೀ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಒಂದು ಪ್ಲೇಟು ಇಲ್ಲ ಒಂದು ಪೇಪರ್ ಮೇಲೆ ಎಲ್ಲ ನಂಬರ್ಸ್ ಬರ್ಕೊಂಡು ಮಾಡುವಂಥದ್ದು. ನಂಬರ್ಸ್ ಬರ್ಕೊಂಡು ಇದಕ್ಕೂ ಏನು ಅಷ್ಟೊಂದು ಏನು ಅದೇ ಸ್ಪೆಷಲಾಗಿ ಏನು ಪೂಜೆ ಮಾಡ್ತೀವಿ ಅಂತಿಲ್ಲ. ನಾವು ಹೆಂಗಿದ್ರು ಫ್ರೈಡೇ ಟೈಮ್ ಪೂಜೆ ಮಾಡ್ತೀವಲ್ವ, ಆವಾಗಲೇ ಇದನ್ನು ಸಹ ರೆಡಿ ಮಾಡಿ ಇಟ್ಕೊಂಡು ಇದರಲ್ಲೂ ಪೂಜೆ ಮಾಡ್ಬೋದು. ತುಂಬಾ ಒಳ್ಳೇದು ಆ್ಯಕ್ಚುಲಿ ಹೇಳಬೇಕು ಅಂದರೆ. ನನಗೂ ಅಷ್ಟು ಒಂದು ಒಳ್ಳೆ ಪಾಸಿಟಿವ್ ಅಂತ ಆದಮೇಲೆ ನಾನು ವೀಡಿಯೋ ಸಹ ಶೇರ್ ಮಾಡ್ತಾ ಇರುವಂಥದ್ದು. ಅದಕ್ಕೆ ಮುಂಚೆ ನಾನು ವೀಡಿಯೋಸ್ ಎಲ್ಲ ಆಗ್ತಾ ಇರಲಿಲ್ಲ, ಯಾಕಂದ್ರೆ ನಾನು ಫಸ್ಟು ಅದ್ರ ಎಕ್ಸ್ಪೀರಿಯೆನ್ಸ್ ಆಗಬೇಕು, ಆಮೇಲೆ ಬೇರೆಯವರಿಗೆ ತಿಳಿಸ್ಕೊಡ್ಬೇಕು. ನನಗೆ ಎಕ್ಸ್ಪೀರಿಯೆನ್ಸ್ ಆಗದಿರ ತಿಳಿಸ್ಬೇಕು ಅಂತ ನನಗೆ ಇಷ್ಟ ಆಗೋದಿಲ್ಲ. ನನಗೊಂದು ಒಳ್ಳೆ ಪಾಸಿಟಿವ್ ಅಂತ ಅನಿಸ್ತು. ನಮಗೂ ಒಂದು ಒಳ್ಳೇದಾಯ್ತಪ್ಪ ಅಂದರೆ ಮಾತ್ರ ಬೇರೆಯವ್ರಿಗೆ ನಾನು ಶೇರ್ ಮಾಡ್ಕೋತೀನಿ. ಅದು ಸಹ ಪೂಜೆಗೆ ರೆಡಿ ಮಾಡ್ಕೊಂಡಾಯಿತು. ಇವಾಗ ಫೈನಲಾಗಿ ಕಜ್ಜಾಯಕ್ಕೆ ನೆನೆಸ್ತಾ ಇದ್ದೀನಿ. ಕಜ್ಜಾಯಕ್ಕೂ ಅಷ್ಟೇ ನಾನು ತಾಮ್ರದ್ದೊಂದು ಬಿನಿಗೆ ತೊಗೊಂಡಿದ್ದೆ. ಹೋದ ವರ್ಷ ಇದನ್ನ ತೆಗೆದಿಟ್ಕೊಂಡಿದ್ದೆ. ಹೋದ ವರ್ಷ ಇದನ್ನು ನಾನು ನೆನೆಸ್ಕೊಂಡಿದ್ದೆ. ಕಜ್ಜಾಯಕ್ಕೆ ಅಂತಲೇ ಇದು ಸ್ಪೆಷಲಾಗಿ ತೆಗೆದಿಟ್ಬಿಟ್ಟಿದ್ದೀನಿ. ನಮ್ಗೆ ಹೇಳ್ಬೇಕಂದ್ರೆ ಮುಂಚೆ ದೀಪಾವಳಿ ಹಬ್ಬ ಇರಲಿಲ್ಲ. ನಾವು ಗೃಹ ಪ್ರವೇಶ ಟೈಮೆಲ್ಲ ಕಾರ್ಡ್ ಹಂಚೋವಾಗ ನಮಗೆ ಗೆಜ್ಜೆ ಮುಡಿ ಸಿಗುತ್ತಲ್ವ, ಅದು ಸಿಕ್ಕಿತ್ತು. ಆವಾಗಿಂದ ನಾನು ಹಬ್ಬ ಮಾಡ್ತಾ ಇರುವಂಥದ್ದು. ಹೋದ ವರ್ಷ ಫಸ್ಟ್ ವರ್ಷ ಮಾಡಿದ್ವಿ ಮತ್ತು ಬಿಸಿ ಕಜ್ಜಾಯ ಮಾಡಿದ್ವಿ. ಅದು ಯಾಕೋ ಆ ಕಜ್ಜಾಯನೇ ಬರಲಿಲ್ಲ ಆ್ಯಕ್ಚುಲಿ. ಅವತ್ತಿನ ದಿನ ಹಬ್ಬದ ದಿನ ನಾವೆಷ್ಟು ಸುಟ್ಟರು ನೆಕ್ಸ್ಟ್ ಡೇ ಬಂತು. ಅದಕ್ಕೋಸ್ಕರ ಎಲ್ಲ ಕೇಳಿದ್ದಕ್ಕೆ ಈ ರೀತಿ ಆಗಾಯಿತು. ಅದೇ ಪಾಕನ ನೆಕ್ಸ್ಟ್ ಡೇ ತೆಗೆದ್ರೆ ಕಜ್ಜಾಯ ಮಾಡಿದ್ರೆ ಚೆನ್ನಾಗಿ ಬಂತು. ಫಸ್ಟ್ ಡೇ ಮಾಡಿದಾಗ ಕಜ್ಜಾಯ ಬರಲಿಲ್ಲ. ಅದಕ್ಕೆ ಕೇಳಿದ್ದಕ್ಕೆ ಯಾರೋ ಎತ್ಕೊಂಡು ನಿಮಗೆ ಸಿಕ್ಕಿರೋದು ತಂಗಳ ಕಜ್ಜಾಯ ಇರ್ಬೋದು, ಮೋಸ್ಟ್ಲಿ ತಂಗಳ ಕಜ್ಜಾಯ ಮಾಡಿ ನೋಡ್ರಿ ಅಂತ ಹೇಳಿದ್ರು ದೊಡ್ಡವರು. ಅದಕ್ಕೋಸ್ಕರ ಮುಂಚೆ ದಿನ ನಾನು ಕಜ್ಜಾಯ ಪಾಕ ಎಲ್ಲ ತೆಗೆದಿಟ್ಬಿಟ್ರೆ ಹಬ್ಬದ ದಿನ ಹೋಗೋವಾಗ ಕಜ್ಜಾಯ ಸುಟ್ಕೊಂಡು ಹೋಗ್ಬೋದು, ಈಸಿ ಆಗುತ್ತೆ, ಆರಾಮಾಗಿರುತ್ತೆ. ಮತ್ತು ನೋಡೋಣ ಇದು ಒಂದ್ಸಲ ಟ್ರೈ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಅದನ್ನು ನೆನೆಸಿದ್ದೀನಿ ಅಕ್ಕಿನ. ಅಂದರೆ ಮುಂಚೆ ದಿನ ನೆನೆಸ್ಬಿಟ್ಟೆ. ನೆನೆಸೆಲ್ಲ ಇಕ್ಕಿ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಕ್ಬಿಟ್ಟು ಅದಕ್ಕೊಂದು ಕಂಕಣದ ದಾರ ಕಟ್ಟಿ ಎಷ್ಟು ಅಕ್ಕಿ ಬೇಕೋ ಅಷ್ಟು ಅಕ್ಕಿನ ನೆನೆಸಿ ಇಕ್ಕಿದ್ದೀನಿ. ಇವತ್ತೆಲ್ಲ 24 ಅವರ್ಸ್ ನೆನಿಬೇಕು. 24 ಅವರ್ಸ್ ನೆಂದಮೇಲೆ ಮತ್ತೆ ನಾಳೆ ಸಾಯಂಕಾಲ ಹಾಗೆ ನಾನು ಅದೇ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಪಾಕ ತೆಗಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟರಲ್ಲಿ ಇವಾಗ ದೇವ್ರ ಮನೆ ಒಳಗೆಲ್ಲ ಕೆಲಸ ಮುಗೀತು. ಇವಾಗ ಹೊಸ್ಲಿಗೆಲ್ಲ ಪೂಜೆ ರಂಗೋಲಿ ಎಲ್ಲ ಹಾಕ್ಕೊಂಡು ರೆಡಿ ಮಾಡಿಬಿಟ್ರೆ ದೇವ್ರ ಮನೆಗೆ ಆಚೆ ಈಸಿಯಾಗಿ ಆಗುತ್ತೆ. ಬೆಳಗ್ಗೆ ಬೇಗ ಬೇಗ ಪೂಜೆ ಮಾಡ್ಕೊಬೋದು. ಇಲ್ಲಾಂದರೆ ಎಲ್ಲ ಒಂದೇ ಸರಿ ಮಾಡಬೇಕಂದ್ರೆ ನನಗೆ ಸ್ವಲ್ಪ ರಿಸ್ಕ್ ಅಂತ ಅನಿಸುತ್ತೆ. ಇಲ್ಲ ಏನಾಗುತ್ತೆ ಅಂದರೆ ಆ ಥರದಲ್ಲಿ ಮಾಡಬೇಕಾದ್ರೆ ಸರಿಯಾಗಿ ಡೆಕೋರೇಷನ್ ಮಾಡಿ ಅರೇಂಜ್ಮೆಂಟ್ ಮಾಡೋಕ್ಕಾಗೋದಿಲ್ಲ. ಯಾವುದೋ ಒಂದು ಸಿಂಪಲಾಗಿ ಇರಲಿ ಬಿಡು ಅಂತೇಳಿ ಮಾಡಿಬಿಡ್ತೀವಿ. ಹೇಗಿದ್ದರೂ ಟೈಮ್ ಇತ್ತು ಅವತ್ತೆಲ್ಲ ನನಗೆ ಸ್ವಲ್ಪ ಫ್ರೀಯಾಗಿದೆ. ಅದಕ್ಕೆ ಎಲ್ಲ ಅಲಂಕಾರ ಏನು ಬೇಕೋ ಅದು ಇವತ್ತೇ ಮಾಡಿಬಿಡೋಣ, ಸ್ವಲ್ಪ ರಂಗೋಲಿ ಎಲ್ಲ ಹಾಕಿ ಇಟ್ಕೊಂಬಿಟ್ರೆ ನಮ್ಮ ಮಕ್ಕಳೆಲ್ಲ ಇದ್ರಲ್ಲಿ ತುಳಿತಾರೆ, ಏನೋ ಡಿಸ್ಟರ್ಬ್ ಆಗುತ್ತೆ ಅಂತ ಅನ್ಕೊಬೋದು. ನಮ್ಮ ಮಕ್ಳು ಯಾರೂ ಆ ರೀತಿಯಾಗಿ ರಂಗೋಲಿನ ಡಿಸ್ಟರ್ಬ್ ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಗೊತ್ತವ್ರಿಗೆ ನನಗೆ ಕೋಪ ಬರುತ್ತೆ ಅಂತ. ನನಗಂತೂ ಅಷ್ಟೇ, ಏನಾದ್ರು ಅರೇಂಜ್ ಮಾಡಿಬಿಟ್ಮೇಲೆ ಅದನ್ನೇನ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದ್ರೆ ತುಂಬಾ ಕೋಪ ಬರುತ್ತೆ. ಆದಷ್ಟು ಹುಷಾರಾಗಿ ಇರ್ತಾರೆ ಮಕ್ಕಳು. ಅದು ಬೇರೆ ದೊಡ್ಡವ್ರು ಬೇರೆ ಆಗಿದ್ದಾರಲ್ಲ, ಇವಾಗ ಬುದ್ಧಿ ಬಂದಿದೆ. ಫಸ್ಟ್ ಅವರೇ ಚಿಕ್ಕ ಮಕ್ಕಳು ಗೊತ್ತಾಗ್ತಾ ಇರಲಿಲ್ಲ. ಬಟ್ ಇವಾಗ ದೊಡ್ಡವ್ರು ಆಗ್ತಾ ಅವರು ಕಲ್ತ್ಕೊತಾ ಇರ್ತಾರೆ. ಯಾವುದೇ ಒಂದು ಕೆಲಸ ಅಷ್ಟು ಮನೇಲಿ ನಾವು ಮಾಡಬೇಕಾದ್ರೆ ಮಕ್ಕಳು ಅದು ನೋಡ್ತಾ ಕಲಿತಾರೆ. ಆ್ಯಕ್ಚುಲಿ ನಾವೇನು ಮಾಡಿಲ್ಲ ಅಂದರೆ ಅವ್ರು ಕಲಿಯೋದಿಲ್ಲ. ಮತ್ತು ದೊಡ್ಡವ್ರ ಮೇಲೆ ಕಲಿಸ್ಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ, ತುಂಬಾ ಹಿಂಸೆ ಬೀಳ್ತಾರೆ ಅವರು ಅಷ್ಟೇ. ನೀವು ಮುಂಚೆ ಎಲ್ಲ ಮಾಡಲಿಲ್ಲ ಇವಾಗ ಮಾಡ್ತೀಯಾ ಅದು ಇದು ಅಂತ ಮಾತಾಡ್ತಾರೆ. ಖಂಡಿತ ಅದು ನಾನು ನೋಡಿದ್ದೀನಿ ಎಲ್ಲ ಮಕ್ಳ ಹತ್ರನೂ. ಇವ್ರಿಗೆ ಮುಂಚೆನೇ ರೂಢಿ ಮಾಡೋದ್ರಿಂದ ನನಗೆ ಅಷ್ಟೊಂದೇನು ಪ್ರಾಬ್ಲಮ್ ಅಂತ ಇಲ್ಲ, ಡಿಸ್ಟರ್ಬ್ ಮಾಡೋದಿಲ್ಲ. ಕ್ಲೀನಾಗಿ ಇಟ್ಕೊಂಡಿರ್ತಾರೆ. ನಾನು ಯಾವ ರೀತಿಯಾಗಿ ಹಾಕಿದ್ರೆ ಆ ರೀತಿಯಾಗಿ ಇರುತ್ತೆ. ಒಂದು 3-4 ಡೇಸ್ ನಾನು ರಂಗೋಲಿ ಅಳಿಸಿಲ್ಲ ಅಂದರೂ ಅಷ್ಟೇ ನೀಟಾಗಿ ಹಂಗೆ ಇರುತ್ತೆ ನಂಗೆ ರಂಗೋಲಿ ಮಾತ್ರ. ಆ ರೀತಿಯಾಗಿ ಇಟ್ಕೊಂಡಿರ್ತಾರೆ. ಯಾರೂ ತುಳಿಯೋದಿಲ್ಲ, ಯಾರೂ ಅದನ್ನು ಹಾಳು ಮಾಡೋದಿಲ್ಲ. ಇವಾಗೆಲ್ಲ ದೇವ್ರ ಮನೆ ಮುಂದೆ ಫಸ್ಟ್ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ನಾನು ಇಲ್ಲಿ ದೇವ್ರ ಮನೆ ಮುಂದೆ ಅಷ್ಟೇ ಸ್ವಲ್ಪ ಬ್ರೌನ್ ಕಲರ್ ಇರೋ ಗ್ರಾನೈಟ್ ಹಾಕ್ಸ್ಕೊಂಡಿದ್ದೀನಿ. ಯಾಕಂದ್ರೆ ರಂಗೋಲಿ ನಾನು ಹಾಕಿದ್ರೆ ಎತ್ತು ಕಾಣಿಸುತ್ತೆ. ವೈಟ್ ಕಲರ್ ಟೈಲ್ಸ್ ಮೇಲೆ ಇಲ್ಲ ಗ್ರಾನೈಟ್ ಮೇಲೆ ಹಾಕಿದ್ರೆ ಅಷ್ಟೊಂದು ಕಾಣಿಸೋದಿಲ್ಲ. ಅದಕ್ಕೋಸ್ಕರ ನಾನು ದೇವ್ರ ಮನೆ ಮುಂದೆ ಮಾತ್ರ ಬ್ರೌನ್ ಕಲರ್ ಬೇಕು ಅಂತ ಮಾಡಿ ಹಾಕಿಸ್ಕೊಂಡೆ. ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ರಂಗೋಲಿ ಮಾತ್ರ ನೋಡೋದಕ್ಕೆ. ನಿಮಗೂ ರಂಗೋಲಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಈ ಸರಿ ಸ್ಟೆನ್ಸಿಲ್ಸಲ್ಲಿ ಟ್ರೈ ಮಾಡೋಣ ಅಂದರೆ ಸ್ಟೆನ್ಸಿಲ್ಸಲ್ಲಿ ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ, ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ನಂದು ದೇವ್ರ ಮನೆ ಡೋರ್ ಮ್ಯಾಟು ಮತ್ತು ರಂಗೋಲಿ ಒಂದೇ ಡಿಸೈನ್ ಆಗಿತ್ತು. ನಾನು ಹಾಕಿದ್ಮೇಲೆ ನೋಡಿ ಅನ್ಕೊತಾ ಇದ್ದೆ ಎರಡು ಒಂದೇ ಡಿಸೈನ್ ಇದೆಯಲ್ವ ಅಂತ ಹೇಳ್ಬಿಟ್ಟು. ಅದೆಲ್ಲ ಮುಗ್ದಾಯಿತು. ಮತ್ತು ಕೆಲವೊಂದು ದೀಪಗಳು ಕ್ಯಾಂಡಲ್ಸ್ ಎಲ್ಲ ತರಿಸಿಕ್ಕೊಂಡಿದ್ದೆ. ಈ ಗಾಳಿಗೆ ಆಚೆ ದೀಪ ಇಕ್ಕಿದ್ರೆ ಅಂತ ಇರೋದಿಲ್ಲ. ನಾನು ಮಾಮೂಲಿಯಾಗಿ ಹೊಸ್ಲಲ್ಲಿ ತುಳಸಿ ಹತ್ರ ಮಾಮೂಲಿ ದೀಪಗಳು ಇಟ್ಕೋತೀನಿ. ಬಟ್ ಸುತ್ತ ದೀಪಗಳು ಎಷ್ಟು ಉರಿಸಿದ್ರೆ ಅಷ್ಟು ಒಳ್ಳೆಯದು. ದೀಪಾವಳಿ ಹಬ್ಬದ ದಿನ ತುಂಬ ಚೆನ್ನಾಗಿರುತ್ತೆ, ನೋಡೋಕ್ಕೂ ಒಂಥರ
ಖುಷಿ ಕೊಡುತ್ತಲ್ವ. ಅದಕ್ಕೋಸ್ಕರ ಎಲ್ಲ ಕ್ಯಾಂಡಲ್ಸು ದೀಪಗಳೆಲ್ಲ ತರಿಸ್ಕೊಂಡಿದ್ದು ಎಲ್ಲ ಓಪನ್ ಮಾಡಿ ಒಂದು ಜೋಡಿಸ್ಕೊಂಡಿದ್ದೀನಿ. ಮತ್ತು ನಾಳೆ ಮರ್ತೋಗ್ಬಿಡ್ತೀನಿ, ಅದಕ್ಕೋಸ್ಕರ ಎಲ್ಲ ಒಂದು ಹತ್ರ ಇಟ್ಕೊಂಡಿದ್ರೆ ನನಗೆ ಅಂಟಿಸೋವಾಗ ಈಸಿ ಆಗುತ್ತಾ ಅಂತ ಹೇಳಿಬಿಟ್ಟು ಅದೆಲ್ಲ ಆಯಿತು. ನೆಕ್ಸ್ಟ್ ಡೇ ಇದು ಮಾರ್ನಿಂಗು ಬೆಳಿಗ್ಗೆನೇ ಆಚೆ ವಸ್ತುಲು ಮಾತ್ರ ನಾನು ಆಚೆನೇ ಬೆಳಗ್ಗೆನೇ ತೊಳ್ಕೊಂಡು ಕ್ಲೀನ್ ಮಾಡ್ಕೋತೀನಿ. ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಇನ್ನೇನು ಪೂಜೆ ಮಾಡಬೇಕು ಅಂದಾಗ ಮಾತ್ರ ಹಾಕ್ತೀನಿ. ಯಾಕಂದರೆ ಇಲ್ಲಿ ನನಗೆ ಇರೋದಿಲ್ಲ, ತುಂಬ ಒಂಥರ ಗಾಳಿ ಬಿಸಿಲು ಎಲ್ಲ ಜಾಸ್ತಿ ಬರ್ತಾ ಇರುತ್ತೆ. ಹಾಕಿದ್ರು ಸ್ವಲ್ಪ ಹೊತ್ತಿಗೆಲ್ಲ ಗಾಳಿಗೆಲ್ಲ ಹೊರಟೋಗಿರುತ್ತೆ ರಂಗೋಲಿನ. ಇನ್ನು ರಂಗೋಲಿ ಹಿಟ್ಟು ಮಾಡ್ಕೋತಾ ಇದ್ದೆ, ಅದ್ರಲ್ಲಿ ಹಾಕೋಣ ಅಂದರೂ ಅಷ್ಟೊಂದು ಲುಕ್ ಅಂತ ಅನಿಸಲ್ಲ. ಆದರೆ ಸ್ವಲ್ಪ ಮನೆ ಒಳಗಡೆ ಚೆನ್ನಾಗಿರುತ್ತೆ, ಬಟ್ ಆಚೆ ಹಾಕಿದಾಗ ನನಗೇನು ಅಷ್ಟೊಂದು ಸಮಾಧಾನ ಅಂತ ಆಗಲ್ಲ. ಅದಕ್ಕೋಸ್ಕರ ನಾನು ಆಚೆ ಎಲ್ಲ ಹಾಕೋಕ್ಕೆ ಹೋಗೋದಿಲ್ಲ. ಅದರಲ್ಲಿ ಮನೆಯಲ್ಲಿ ಮಾತ್ರ ಅಕ್ಕಿ ಹಿಟ್ಟದಲ್ಲಿ ಮಾಡ್ಕೊಂಡಿರೋ ರಂಗೋಲಿ ಹಿಟ್ಟಿಂದ ಮಾಡ್ಕೋತೀನಿ. ಆಚೆ ಎಲ್ಲ ನಾನು ಮಾಮೂಲಿ ರಂಗೋಲಿ ಹಿಟ್ಟಲ್ಲಿ ಹಾಕೋತೀನಿ, ಅದು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನಮ್ಗೆ ಯಾವ ರೀತಿ ಕಲರ್ಸು ಎಲ್ಲ ಫಿಲ್ ಮಾಡಬೇಕು ಅಂದರೆ ಸ್ವಲ್ಪ ರಂಗೋಲಿ ಹಿಟ್ಟಿದ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಅಷ್ಟೊಂದಾಗಿ ಚೆನ್ನಾಗಿ ಅಂತ ಅನಿಸಲ್ಲ. ಹಬ್ಬ ಅಂದಾಗ ಸ್ವಲ್ಪ ಸ್ಪೆಷಲ್ ಆಗಿರಬೇಕಲ್ವ, ಅದಕ್ಕೋಸ್ಕರ ಆಚೆ ಎಲ್ಲ ರೆಡಿ ಮಾಡಿಕೊಂಡು ಹೊಸ್ಲೆಲ್ಲ ಮತ್ತು ಬೃಂದಾವನದೆಲ್ಲ ರೆಡಿ ಮಾಡಿಕೊಂಡು ಇವಾಗ ಪೂಜೆ ಸಹ ಮಾಡ್ಕೋತಾ ಇದ್ದೀನಿ. ಬೇಗ ಪೂಜೆ ಮುಗಿಸ್ಕೊಂಡ್ರೆ ಮತ್ತೆ ಕಜ್ಜಾಯಕ್ಕೆಲ್ಲ ರೆಡಿ ಮಾಡ್ಕೊಬೇಕು. ನಾಳೆ ಹಬ್ಬದ ಕೆಲಸ ಇರುತ್ತೆ ಸ್ವಲ್ಪ. ಇವತ್ತು ಲಕ್ಷ್ಮೀ ಪೂಜೆ ಮುಗಿಸ್ಕೊಂಡ್ರೆ ನಾಳೆ ಹಬ್ಬ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಪ್ರಿಪೇರ್ ಮಾಡ್ಕೊಬೇಕು ಅಂತ ಅಂದ್ಕೊಂಡೆ. ಅಮ್ಮವ್ರು ಸಹ ಬರ್ತೀವಿ ಅಂತ ಹೇಳಿದರು ಇವತ್ತು, ಅಂದರೆ ನಾಳೆ ಹಬ್ಬ ಅಂದರೆ ಇವತ್ತು ಬರ್ತೀವಿ ಅಂತ ಹೇಳಿದರು. ಅವ್ರಿಗೆ ದೊಡ್ಡ ದೀಪಾವಳಿ ಇಲ್ಲ, ಅವ್ರು ಮಾಡೋದೆಲ್ಲ ಚಿಕ್ಕ ದೀಪಾವಳಿ, ಅದಕ್ಕೋಸ್ಕರ ಈ ಹಬ್ಬಕ್ಕೆ ಮಾತ್ರ ಇಲ್ಲೇ ಬರ್ತಾರೆ. ನನಗೆ ಅಮ್ಮ ಫಸ್ಟೇ ಹೇಳ್ತಾಯಿದ್ರು ದೀಪಾವಳಿದು ತಗೊಂಡೋಗಿ ದಾರ ಮಾಡ್ಕೊ ಅಂದ್ಬಿಟ್ಟು. ನಾನು ಬೇಡಮ್ಮ, ಚಿಕ್ಕ ದೀಪಾವಳಿ ನನಗೇನು ಇಂಟ್ರೆಸ್ಟ್ ಇಲ್ಲ ಅಂತೇಳಿ ಸುಮ್ಮನೆ ಆಗಿಬಿಟ್ಟಿದ್ದೆ. ಬಟ್ ಒಂದು ಸರಿ ದೇವರೇ ನನಗೆ ಒಲ್ದು ಬಂದಾಗ ನಾನು ಬಿಡಬಾರ್ದು ಅಂದ್ಬಿಟ್ಟು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ. ಹೋದ ವರ್ಷ ಖಂಡಿತ ತುಂಬ ಬೇಜಾರಾಗಿತ್ತು, ಯಾಕಂದರೆ ಕಜ್ಜಾಯನೇ ಬರಲಿಲ್ಲ ಆವತ್ತಿನ ದಿನ ಎಷ್ಟು ಮಾಡಿದ್ರು. ಅದೇ ಪಾಕ ನೆಕ್ಸ್ಟ್ ಡೇ ಮಾಡಿದ್ರೆ ಕಜ್ಜಾಯ ಬಂದು, ಬಟ್ ಆವಾಗ ಅಂತ ಕೇಳಿದ್ದಕ್ಕೆ ಎಲ್ಲ ಅದೇ ತಂಗಳು ಕಜ್ಜಾಯ ಮಾಡ್ರೆ ಅಂತ ಹೇಳಿದ್ರು. ಅದಕ್ಕೆ ಇವತ್ತು ಲಕ್ಷ್ಮೀ ಪೂಜೆ ದಿನವೇ ನಾವು ಪಾಕ ತೆಗೆದು ಇಕ್ಬಿಟ್ಟಿದ್ದೀವಿ. ನೆಕ್ಸ್ಟ್ ಡೇ ಬೆಳಗ್ಗೆನೇ ನಾವು ಕಜ್ಜಾಯ ಮಾಡ್ಕೊಂಡು ಎತ್ಕೊಂಡು ಹೋಗ್ಬೇಕಷ್ಟೇ, ಪಾಕ ಬಂದುಬಿಟ್ಟಿರುತ್ತೆ. ಇವಾಗ ಇಲ್ಲಿ ಕಜ್ಜಾಯಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಹೋಗಿ ಹೂವು ಎಲ್ಲ ತರುವಂಥದ್ದು ಎಲ್ಲ ತಂದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಹೂವು ಎಲ್ಲ ಹಾರ ಎಲ್ಲ ಹೊಲಿಬೇಕು, ಮನೆಗೆ ಪೂಜೆಗೆ ಏನು ಬೇಕೋ ಅದೆಲ್ಲ ಮಾಡ್ಕೊಬೇಕಲ್ವ. ಕಟ್ಟಿರೋ ಹೂವು ಆದರೆ ಯಾವಾಗೂ ರೆಗ್ಯುಲರಾಗಿ ಹಾಕ್ತಾ ಇರ್ತೀನಿ, ಬಟ್ ಹಬ್ಬದ ದಿನ ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂದ್ಬಿಟ್ಟು ಹೂವೆಲ್ಲ ತಂದು ಹೊಲಿಯೋಣ ಅಂತ ಅಂದ್ಕೊಂಡಿದ್ದೆ. ಇನ್ನು ಕೆಲವೊಂದೆಲ್ಲ ಐಟಮ್ಸ್ ಬೇಕಾಗಿತ್ತು ಮನೆಗೆ, ಯಾಕಂದರೆ ಗಂದಿಗೆ ಅಂಗಡಿ ತರೋಂದು ಐಟಮ್ಸ್ ಎಲ್ಲ ಇರುತ್ತಲ್ವ ಹಬ್ಬಕ್ಕೆ, ಅದೆಲ್ಲ ತರಬೇಕಾಗಿತ್ತು. ಎಲ್ಲದಕ್ಕೂ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗೇ ಹೋಗ್ಬೇಕಲ್ವ. ಎಲ್ಲ ಒಂದೇ ಸರಿ ತಂದುಬಿಡೋಣ, ಪದೇ ಪದೇ ಹೋಗಿ ಬರೋಕ್ಕೆ ಮಾರ್ಕೆಟ್ಗೆ ತಿರುಗೋದಕ್ಕೆ ಆಗೋದಿಲ್ಲ. ಏನಕ್ಕೆ ಹೋಗಬೇಕು ಅಂದರೂ ಅಷ್ಟು ದೂರ ಹೋಗಬೇಕಾಗುತ್ತೆ, ಬರಬೇಕಾಗುತ್ತೆ, ಅದೇ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ನಾನು ಬೇರೆ ಒಬ್ಬಳೇ ಎಲ್ಲ ಮೇಂಟೈನ್ ಮಾಡೋದ್ರಿಂದ ಸ್ವಲ್ಪ ಹಿಂಸೆ ಅಂತ ಅನ್ನಿಸ್ತಾ ಇರುತ್ತೆ. ಒಂದು ಸರಿ ಹೋದಾಗ ನನಗೆ ಏನು ಬೇಕೆಲ್ಲ ಒಂದು ಸರಿ ತಂದುಬಿಡ್ತೀನಿ, ತರಕಾರಿಯಿಂದ ಹಿಡಿದು ಪ್ರತಿಯೊಂದು ಸಹನು. ಹಾಗೆ ಹೋಗಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನದ ಮೇಲೆ ಹೋಗಿ ಗಂದಿಗೆ ಅಂಗಡಿ ಸಾಮಾನು ಇರ್ಬೋದು, ಹೂವು ತರಕಾರಿಗಳು ಏನೇನು ಬೇಕೋ ಎಲ್ಲ ತೊಗೊಂಡು ಬಂದುಬಿಟ್ವಿ. ತೊಗೊಂಡು ಬಂದಮೇಲೆ ಕೈ ಕಾಲು ಮುಖ ತೊಳ್ಕೊಂಡು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಇವಾಗ ಪಾಕ ತೆಗಿತಾ ಇದ್ದೀವಿ. ಪಾಕ ತೆಗೆದ್ಬಿಟ್ಟು ಇವಾಗ ಎತ್ತಿಕ್ಬಿಟ್ರೆ ನಾಳೆ ಬೆಳಗ್ಗೆ ಕಜ್ಜಾಯ ಸುಟ್ಕೊಂಡು ಹೋಗ್ಬೋದು ಅಂದ್ಬಿಟ್ಟು. ಜೊತೆಗೆ ಅಮ್ಮನೂ ಇದು ಹೆಲ್ಪ್ ಮಾಡ್ತಾಯಿದ್ರು, ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಎಲ್ಲನೂ. ನಂಗೆ ತುಂಬ ಕೆಲಸ ಮಾಡ್ಸೋಕ್ಕೆ ಇಷ್ಟ ಆಗಲ್ಲ, ಯಾಕಂದರೆ ಆಲ್ರೆಡಿ ಅಮ್ಮ ಅಲ್ಲಿ ಮಾಡಿ ಸಾಕಾಗಿರುತ್ತೆ. ಇಲ್ಲಿ ಬಂದಾಗ ಆರಾಮಾಗಿರಮ್ಮ ಅಂತ ಹೇಳ್ತೀನಿ, ಆದರೂ ಅವ್ರು ಸುಮ್ಮನೆ ಇರೋದಿಲ್ಲ, ಏನಾದರೂ ಒಂದು ಮಾಡ್ತಾನೇ ಇರ್ತಾರೆ. ಅದಾಯ್ತು, ಪಾಕ ಎಲ್ಲ ತೆಗೆದು ಇಕ್ಕಾಯಿತು. ಅದಿನ್ನು ತಣ್ಣಗಾಗಬೇಕು. ಫೈನಲಾಗಿ ನಾನು ಹೂವನ್ನ ಪೋಣಿಸ್ಕೊತಾ ಇದ್ದೀನಿ. ಯಾವ್ಯಾವ ಡೋರ್ಗೆ ಬೇಕು, ಯಾವ ಫೋಟೋಸ್ಗೆ ಎಷ್ಟು ಬೇಕು ಅನ್ನೋದನ್ನ ಎಲ್ಲ ಪೋಣಿಸ್ಕೊಂಡು ಅರೇಂಜ್ ಮಾಡ್ಕೋತಾ ಇರ್ತೀನಿ. ಹಬ್ಬದ ದಿನ ನನ್ನ ಕೈಯಲ್ಲಿ ನಾನು ಹೊಲಿದಾಗ ನನಗೊಂಥರ ಖುಷಿ ಅಂತ ಅನಿಸುತ್ತೆ. ಟೈಮ್ ಇದ್ದಾಗ ಹೊಲಿತೀನಿ, ಲಕ್ಷ್ಮೀ ಹಬ್ಬ ಟೈಮಲ್ಲಿ ಹೊಲಿಯೋಕ್ಕಾಗಲ್ಲ, ಅವಾಗ ಹೊಲಿಯೋಕ್ಕೆ ಹೋಗೋದಿಲ್ಲ. ಬಟ್ ಇವಾಗೆಲ್ಲ ಸ್ವಲ್ಪ ಟೈಮ್ ಇರುತ್ತಲ್ವ, 1 ಅವರ್ 2 ಅವರ್ ಟೈಮ್ ಇದ್ದರೆ ಸಾಕು, ಆರಾಮಾಗಿ ನಮ್ಗೆ ಯಾವ ರೀತಿ ಹಾರ ಬೇಕು ಆ ರೀತಿ ಹಾರ ಹೊಲ್ಕೋತೀನಿ. ನನಗೆ ಇದು ಚಿಕ್ಕವಾಗಿಂದ ರೂಢಿ ಇರುವಂಥ ಕೆಲಸ, ಏನು ಹೊಸದೇನಲ್ಲ. ಅದಕ್ಕೋಸ್ಕರ ನಾನೆಲ್ಲ ಹಾರ ಎಲ್ಲ ಹೊಲ್ದಿಕ್ಕೊತಾ ಇದ್ದೀನಿ. ಎಲ್ಲ ಹೊಲ್ದಿಕ್ಬಿಟ್ಟು ಅವತ್ತು ರೆಡಿ ಮಾಡಿ ಮಲಗಿಬಿಟ್ರೆ ನೆಕ್ಸ್ಟ್ ದಿನ ಬೆಳಗ್ಗೆನೇ ಹಬ್ಬಕ್ಕೆ ಖುಷಿಯಾಗಿ ರೆಡಿ ಆಗ್ಬೋದು ಅಂತ ಹೇಳ್ಬಿಟ್ಟು. ಓಕೆ ಫ್ರೆಂಡ್ಸ್, ವಿಡಿಯೋನ ಎಷ್ಟಾಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಹೊಸದಾಗಿ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ನನ್ನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ. ಹಾಗೆ ನಾಳೆ ಹಬ್ಬದ ವಿಡಿಯೋ, ಹಬ್ಬನ ಯಾವ ರೀತಿ ಮಾಡಿದ್ವಿ ಏನು ಅನ್ನೋದನ್ನ ಸಹ ನಾನು ಇಲ್ಲಿ ನೆಕ್ಸ್ಟ್ ವೀಡಿಯೋಲಿ ಶೇರ್ ಮಾಡ್ಕೋತೀನಿ. ಈ ವಿಡಿಯೋ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.